ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಮಂಡ್ಯದಲ್ಲಿ ನಿನ್ನೆ ಪಂಜು ಹಿಡಿದು ರೈತರು ಮೆರವಣಿಗೆ ನಡೆಸಿದ್ದಾರೆ. ಟೇರ್ಗೆ ಬೆಂಕಿ ಹಚ್ಚಿ ಹಲವೆಡೆ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಕೂಡ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇರುವಂತದ್ದು. ಕಾವೇರಿ ನೀರು ನಿಯಂತ್ರಣ ಸಮಿತಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಮಂಡ್ಯದಲ್ಲಿ ನಿನ್ನೆ ಅಹೋರಾತ್ರಿ ಪಂಜು ಹಿಡಿದು ರೈತರು ಮೆರವಣಿಗೆ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ, ಸಿಡಬ್ಲ್ಯೂಆರ್ಸಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಹಲವೆಡೆ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಇವತ್ತು ಕೂಡ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ನಮ್ಮ ಜೊತೆ ಮಂಡ್ಯದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ಗಮನಿಸ್ತಾ ಇದೀವಿ ಈಗಾಗಲೇ ರೈತರ ಆಕ್ರೋಶ ಕಟ್ಟೆ ಹೊಡೆದಿದೆ ಅಂತಾನೆ ಹೇಳ್ಬೋದಾಗುತ್ತೆ. ನಿನ್ನೆಯಿಂದಲೂ ಕೂಡ ಪ್ರತಿಭಟನೆಗಳಾಗ್ತಾ ಇದ್ದಾವೆ. ಹಾಗಾದ್ರೆ ಇವತ್ತು ಏನು ಯಾವ ರೀತಿಯಾದಂತಹ ಪ್ರತಿಭಟನೆಗಳಾಗಲಿದೆ? ರೈತರು ಯಾವ ರೀತಿಯಾಗಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ? ಖಂಡಿತವಾಗ್ಲೂ ಶಮಂತ್, ಏನು ಅಂತಂದರೆ ಗಾಯದ ಮೇಲೆ ಬರೆ ಎಳೆಯುವಂಥ ಕೆಲಸ ಆಗಿರುವಂಥದ್ದು. ಯಾಕಂದರೆ ಸಿಡಬ್ಲ್ಯೂಆರ್ಸಿ ಆದೇಶ ಏನಿದೆ ನಿಜಕ್ಕೂ ಕೂಡ ರೈತರಿಗೆ ಮರಣ ಶಾಸನ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ರಾಜ್ಯದ ರೈತರುಗಳಿಗೆ ನೀರಿಲ್ಲ, ಇಲ್ಲಿನ ರೈತರುಗಳು ಬೆಳೆ ಬೆಳಿಬೇಡಿ ಎನ್ನುವಂಥ ನಿಟ್ಟಿನಲ್ಲಿ CM ಆದೇಶವನ್ನು ಮಾಡಿದ್ದಾರೆ. ರೈತರಿಗೆ ಸೂಚನೆಯನ್ನು ಮಾಡಿದ್ದಾರೆ, ಮನವಿಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಆದರೆ ಈಗ ತಮಿಳುನಾಡಿನ ರೈತರಿಗೆ ನೀರು ಕೊಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ನಿಟ್ಟಿನಲ್ಲಿ ರೈತರ ಪ್ರಶ್ನೆ ಆಗಿರುವಂಥದ್ದು. ಇದೇ ಒಂದು ವಿಚಾರ ನಿಜಕ್ಕೂ ಕೂಡ ಆಕ್ರೋಶಕ್ಕೆ ಕಾರಣ ಆಗಿದೆ. ನಿನ್ನೆ ಮಧ್ಯಾಹ್ನದಿಂದನೂ ಕೂಡ ಈ ಒಂದು ಪ್ರತಿಭಟನೆಗಳು ನಡೀತಾ ಇದೆ. ಇವತ್ತು ಕೂಡ ಅದೇ ರೀತಿಯಾದಂಥ ಪ್ರತಿಭಟನೆಗಳು ಮುಂದುವರಿಯುವ ಸಾಧ್ಯತೆಗಳಿರುವಂಥದ್ದು. ಯಾಕಂದರೆ KRS ಜಲಾಶಯದಲ್ಲಿ ಕೇವಲ 12 TMC ನೀರು ಮಾತ್ರ ಬಳಕೆಗೆ ಲಭ್ಯ ಇದೆ. 15 ದಿನಗಳ ಕಾಲ ನೀರನ್ನು ಒಂದು ವೇಳೆ ಹರಿಸಿದ್ದೇ ಆದರೆ 4.5 TMC ಅಷ್ಟು ಖಾಲಿ ಆಗುತ್ತೆ. ಒಂದು ವೇಳೆ 4.5 TMC ಖಾಲಿ ಆದರೆ ಕೇವಲ ಉಳ್ಕೊಳ್ಳುವಂಥದ್ದು 6 ರಿಂದ 7 TMC ನೀರು ಮಾತ್ರ. ಇದನ್ನು ಬೆಂಗಳೂರಿಗೆ ಮತ್ತು ಮೈಸೂರು, ಮಂಡ್ಯ ಭಾಗದಕ್ಕೆ ಇರುವಂಥ ಜನರಿಗೆ ಕುಡಿಯೋ ನೀರಿಗೆ ಅವಶ್ಯಕತೆ ಇದೆ. ಇಷ್ಟೊಂದು ನೀರನ್ನು ಬಿಟ್ಟರೆ ನಿಜಕ್ಕೂ ಕೂಡ ಒಂದು ವೇಳೆ ಮಳೆ ಇದೇ ರೀತಿಯಾದಂಥ ಕೈಕೊಡ್ತಾ ಹೋದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಕುಡಿಯೋ ನೀರಿಗೂ ಹಾಹಾಕಾರ ಉಂಟಾಗುವ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ ಬೆಂಗಳೂರಿಗೆ ಈ ಒಂದು ಜಲಾಶಯ ಕಬಿನಿ ಮತ್ತು KRS ಜಲಾಶಯದಿಂದ ಪ್ರತಿನಿತ್ಯ ಸಾವಿರಾರು ಕ್ಯೂಸೆಕ್ಸ್ ನೀರು ಹೋಗ್ತಾ ಇರುವಂಥ ಕುಡಿಯೋ ನೀರಿಗೆ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ಎಷ್ಟರ ಮಟ್ಟಿಗೆ ನೀರು ಕೊಟ್ಬಿಟ್ರೆ, ಜೊತೆಗೆ ತಮಿಳುನಾಡಿಗೆ ಕೇಳ್ತಾ ಇರುವಂಥದ್ದು ಕುಡಿಯೋ ನೀರಿಗೆ ಕೊಟ್ಟಿದ್ರೆ ನಿಜಕ್ಕೂ ಕೂಡ ಮಾನವೀಯತೆಯ ದೃಷ್ಟಿಯಿಂದ ಕೊಡಬೇಕಾಗಿತ್ತು. ಆದರೆ ಈ ತಮಿಳುನಾಡಿನವರು ಕೇಳ್ತಾ ಇರುವಂಥದ್ದು ತಮ್ಮ ಬೆಳೆಗಳಿಗೆ ಕೊಡಿ ಅನ್ನುವಂಥದ್ದು. ರಾಜ್ಯದ ರೈತರು ಅಥವಾ ಮಂಡ್ಯದ ರೈತರುಗಳಿಗೆ ಒಂದು ನ್ಯಾಯ, ತಮಿಳುನಾಡಿನ ರೈತರಿಗೆ ಒಂದು ನ್ಯಾಯ. ಕೇವಲ CWRCಯಲ್ಲಿ ಸರ್ಕಾರ ಒಂದು ರೀತಿಯಲ್ಲಿ ತಮ್ಮ ಪ್ರಸ್ತಾವನೆಯನ್ನು ಮುಂದಿಡಲಿಕ್ಕೆ ಎಲ್ಲೋ ಒಂದು ಕಡೆ ವಿಫಲ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂದರೆ ರಾಜ್ಯದ ರೈತರುಗಳಿಗೆ ನಾವು ನೀರು ಕೊಡಲ್ಲ, ಇಲ್ಲಿ ಬೆಳಿಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ರೈತರುಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಆದರೆ ಈ ಸಂದರ್ಭದಲ್ಲಿ ತಮಿಳುನಾಡಿನ ಬೆಳೆಗಳಿಗೆ ನೀರು ಕೊಡಬೇಕಾಗಿರುವಂಥ ಪರಿಸ್ಥಿತಿ ಇದೆ. ಇದನ್ನು ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಮಂಡನೆ ಮಾಡಬೇಕಾಗಿತ್ತು. ಆದರೆ ಆ ಒಂದು ವಾದವನ್ನು ಮಂಡನೆ ಮಾಡಲಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂದರೆ ಬಹಳ ಸ್ಪಷ್ಟವಾಗಿದೆ, ಇಲ್ಲಿನ ರೈತರುಗಳಿಗೆ ಯಾವುದೇ ಕಾರಣಕ್ಕೂ ಬೆಳೆ ಬೆಳಿಬೇಡಿ ಅಂತ ಹೇಳಿದ್ದಾರೆ. 83% ಮಳೆ ಕೊರತೆ ಇದೆ ಮಂಡ್ಯ ಭಾಗದಲ್ಲಿ. ಈ ಕಾರಣದಿಂದಾಗಿ ಕಳೆದ 1.5 ತಿಂಗಳಿಂದ ಕೂಡ ರೈತರು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಕಾರಣ ಏನು ಅಂತಂದ್ರೆ ನೀರು ಕೊಡಿ ಅನ್ನುವಂಥದ್ದಕ್ಕಿಂತ ಮುಖ್ಯವಾಗಿ ಬರ ಘೋಷಣೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಕೊಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ರೈತರ ಪ್ರಶ್ನೆ ಆಗಿರುವಂಥದ್ದು. ನಿನ್ನೆ ರಾತ್ರಿ ಕೂಡ ಪಂಜಿನ ಮೆರವಣಿಗೆ ನಡೆದಿದೆ. ಇವತ್ತು ಕೂಡ ಹಲವು ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು, ವಿವಿಧ ಸಂಘಟನೆಗಳು ಏನು ಪ್ರತಿಭಟನೆ ಮಾಡುವ ಸಾಧ್ಯತೆಗಳಿರುವಂಥದ್ದು. ಶಮಂತ್, ಧನ್ಯವಾದ ದಿಲೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಇವತ್ತು ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ವಾಟಾಳ್ ನಾಗರಾಜ್, TA ನಾರಾಯಣಗೌಡ, ಶಿವರಾಮೇಗೌಡ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ನಮಗೆ ನೀರಿಲ್ಲ, ತಮಿಳುನಾಡಿಗೆ ನೀರು ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು. ನಮ್ಮ ರೈತರು ಗಾಡಿ ಬೇಡಿದ್ರು ನೀವು ನೀರನ್ನು ಬಿಡ್ತಾ ಇಲ್ಲ. ಹಾಗಾದ್ರೆ ತಮಿಳುನಾಡಿಗೆ ಯಾವ ರೀತಿಯಾಗಿ ಬಿಡ್ತೀರಿ? ಫ್ರೀಡಂ ಪಾರ್ಕ್, ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಪ್ರತಿಭಟನೆಗೆ ಸಿದ್ಧತೆಗಳಾಗಿದೆ.
ತಮಿಳುನಾಡಿಗೆ ಕಾವೇರಿ ನೀರು ಬಿಡೋದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ತಮಿಳುನಾಡಿನಲ್ಲಿ ಇವತ್ತು ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಪ್ರತಿಭಟನೆಯನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ವಾಟಾಳ್ ನಾಗರಾಜ್, ಟಿ.ಎ. ನಾರಾಯಣಗೌಡ, ಶಿವರಾಮೇಗೌಡ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಗೆ ಸಿದ್ಧತೆಗಳಾಗಿದೆ. ನಮಗೆ ನೀರಿಲ್ಲ, ತಮಿಳುನಾಡಿಗೆ ನೀರು ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು, ನಮ್ಮ ರೈತರು ಕಾಡಿ ಬೇಡಿದ್ರು ಕೂಡ ನೀವು ನೀರು ಬಿಡ್ತಾ ಇಲ್ಲ, ತಮಿಳುನಾಡಿಗೆ ನೀರು ಹರಿಸುವಂತೆ CWRC ಆದೇಶಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಮೈಸೂರಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಧರಣಿ ನಡೆಸಲಾಗುತ್ತೆ. ಬೆಳಗ್ಗೆ 11:30ಕ್ಕೆ ಮೈಸೂರಿನ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸಂಘದ ಜಿಲ್ಲಾಧ್ಯಕ್ಷ ಹೊಸೂರು ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ. ರಾಜ್ಯದ ಹಿತಾಸಕ್ತಿ ಕಾಪಾಡುವಂತೆ ರಾಜ್ಯ ಸರ್ಕಾರಕ್ಕೆ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ರೈತರ ಮತ್ತೊಂದು ಬೇಡಿಕೆ ಅಂತಂದ್ರೆ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ. ಯಾಕಂದ್ರೆ ನೀರು ಬಿಡ್ತಾ ಇಲ್ಲ, ನಮ್ಮ ಬೆಳೆಗಳಿಗೆ ನೀರು ಬಿಡ್ತಾ ಇಲ್ಲ. ಮುಖ್ಯಮಂತ್ರಿಗಳೇ ಖುದ್ದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ನೀಡಿದ್ದಾರೆ. ರೈತರು ಸದ್ಯಕ್ಕೆ ನೀರು ಕೇಳಬೇಡಿ, ಜೊತೆಗೆ ಬಿತ್ತನೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೀರಿ. ಅದರಿಂದಾಗಿ ನಮ್ಮ ಜಿಲ್ಲೆಯನ್ನ ಬರದ ಜಿಲ್ಲೆ ಅಂತ ಘೋಷಣೆ ಮಾಡಿ ಅನ್ನೋದು ಕೂಡ ರೈತರ ಬೇಡಿಕೆಯಾಗಿದೆ. ಕೋಡುಬಳೆ ಅಂದ್ರೆ ಅಡುಕಲೆ.